ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗರಾಜಕ್ಕೆ ಅವರು ಹೋಗಬೇಕು, ಮೊದಲಿಂದನೂ ಹೋಗಬೇಕು ಅಂತ ಭಾಳ ದಿವಸದಿಂದ ನನಗೆ ಕೇಳ್ತಾ ಇದ್ದರು. ಅಲ್ಲಿ ಭಾಳ ಜನ ಇದೆ, ಸಿಕ್ಕಾಪಟ್ಟೆ 3-4 ಕಿಲೋಮೀಟ್ರ್ ನಡೆದು ಹೋಗಬೇಕು, ಅದರಿಂದ ಭಾಳ ತೊಂದರೆ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿದರು. ಈಗ ಕೆಲವು ಲೀಡ್ರುಗಳು ಹೋದ ಮೇಲೆ VIP ಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ಇದು ಸಿಗ್ತದೆ, ಪುಣ್ಯ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ. ನಮ್ಮ ಕಮಿಟಿಯಲ್ಲಿ BJPಯವರು ಹೋದಾರೆ, ಕಾಂಗ್ರೆಸ್ನವರು ಹೋದಾರೆ, JDSನವರು ಹೋದಾರೆ. ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳ್ತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ. ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ, ಯಾಕಂದರೆ ಈಗ ಭಾಳ ಗದ್ದಲ ಇರ್ತದೆ, ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು, ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ, ಇನ್ನು 146 ವರ್ಷಕ್ಕೆ ಒಂದು ಸಲ ಆಗಿದೆ, ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದ್ದಾರೆ. ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ. ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ. ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ 3 ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ, ಅದೇನು ಎಲ್ಲಿ ಹೋಗೋದಿಲ್ಲ. ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು. ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ. ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬಂದ ಮೇಲೆ ನಾನು ಎಲ್ಲರಿಗೂ ಕೂಡ ಈ ವಿಚಾರ ತಿಳಿಸ್ತೀನಿ. ಅದಕ್ಕೆ ಇಲ್ಲಿವರೆಗೂ ಒಂದು 8-10 ಜನ ಶಾಸಕರು ತಯಾರಾಗಿದ್ದಾರೆ. ಪಾಪ ಅವ್ರವ್ರ ಕೆಲಸ ಅವ್ರವ್ರ ಕಡೆ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತೇವೆ. ಇಲ್ಲದೇ ಇದ್ದರೆ ನೆಕ್ಸ್ಟ್ ಯಾರ್ದಾರು ಟೀಮ್ ಹೋಗ್ತದೆ, ಅವಾಗ ಹೋಗ್ತಾರೆ. ನಿಮ್ಮ ಅಧ್ಯಕ್ಷರ ಇದ್ರ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪಾಪ ಪರಿಹಾರ ಆಗಂಗಿಲ್ಲ. ನನಗೆ ಪಾಪ ಪುಣ್ಯದ ಬಗ್ಗೆ ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದಷ್ಟು ಗೊತ್ತಿದೆ. ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗ್ತಾನೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟವನಾಗ್ತಾನೆ ಅಂತ ಅಷ್ಟು ಗೊತ್ತಿದೆ. ನದಿಗಳು ಹರಿತಾವೆ, ಒಂದು ಕಡೆ ಕೂಡ್ತಾವೆ, ಅವೆಲ್ಲವೂ ಸಮುದ್ರವನ್ನು ಸೇರ್ತಾವೆ. ಇದು ನಿಸರ್ಗವನ್ನು ತಡಿಲಿಕ್ಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಆದರೆ ನಮ್ಮ ನಂಬಿಕೆ ಏನಿದೆ, ಈ ನದಿಯಲ್ಲಿ ಗಂಗಾ ಸ್ನಾನಂ ತುಂಗಪಾನಂ ಅಂತ ಒಂದು ನಾಣ್ಣುಡಿ ಇದೆ. ಗಂಗಾದಲ್ಲಿ ಸ್ನಾನ ಮಾಡಬೇಕು, ತುಂಗಾ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಿಂದಿನ ಪುಣ್ಯಕಥೆಗಳು ಎಲ್ಲವೂ ಕೂಡ ಏನೋ ಹೇಳಿದ್ದನ್ನು ನಾವು ನಂಬ್ತೀವಿ. ಆ ನಂಬಿಕೆಯ ದೃಷ್ಟಿಯಲ್ಲಿ 146 ವರ್ಷಕ್ಕೆ ಇದು ಒಂದು ಪ್ರಯಾಗ ರಾಜ್ಯದಲ್ಲಿ ಸಂಗಮದಲ್ಲಿ ಮುಳುಗಿದರೆ ಪುಣ್ಯ ಬರ್ತತಿ ಅಂತ ಹೇಳ್ತಾರೆ. ಪುಣ್ಯ ಬರ್ತತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಅದನ್ನು ಪುಣ್ಯನೂ ನೋಡಿಲ್ಲ, ಪಾಪನೂ ನೋಡಿಲ್ಲ. ಆದರೆ ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆಯ ಆಧಾರಗಳನ್ನು ಇಟ್ಕೊಂಡಂಥ ಜನ, ಅದಕ್ಕೆ ಎಲ್ಲವೂ ನಮ್ಮ ಹತ್ರನೇ ಇದೆ. ಅವ್ರು ಹೇಳಿದ್ದಾರೆ, ದೇಹವೇ ದೇಗಲ, ಕಾಲೇ ಕಂಬ, ನಿನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಹತ್ರನೇ ಇದೆಯಪ್ಪ, ಅಲ್ಯಾಕೆ ಹುಡುಕಕ್ಕೆ ಹೊಂಟಿದೆ? ನಿನ್ನ ತಂದೆ ತಾಯಿನ ದೇವರು, ಅದನ್ನು ಪೂಜೆ ಮಾಡು, ಕಲ್ಲು ಮಣ್ಣುಗಳ ದೇವರು ದೇವರಲ್ಲ ಅಂತ ಹೇಳಿದ್ದಾರೆ ಬಸವಣ್ಣ. ಆದರೆ ಅದು ಎಷ್ಟು ಜನ ಬಸವಣ್ಣನ ನಾವು ಇಲ್ಲಿ ತನಕ ನಂಬಿಕೆಯಿಂದ ಮಾತಾಡಿದ್ದೇವೆ. ಬಸವಣ್ಣನ ವಚನ ಹೇಳ್ಯಾರ ಎಲ್ಲರೂ, ಯಾರು ಬಸವಣ್ಣನ ವಚನದಂತೆ ನಡ್ಕೊಂಡಿಲ್ಲ. ಬಸವಣ್ಣನ ವಚನದಂತೆ ನಡ್ಕೊಂಡಿದ್ರೆ ಈ ದೇಶ ಇವತ್ತು ಹಿಂಗೆ ಇರ್ತಿರಲಿಲ್ಲ. ಇವತ್ತು ಇನ್ನೂ ಹರಿಜನರಿಗೆ ಅಸ್ಪೃಶ್ಯತೆ, ದೇವಸ್ಥಾನಗಳಿಗೆ ಒಳಗೆ ಹೋಗ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗ ಮಾತ್ರ ಸಮಾನತೆ ಬರ್ತದೆ. ಇನ್ನೂ ಭಾಳ ಜನಕ್ಕೆ ಸಮಾನತೆಯನ್ನು ಇನ್ನೂ ಸಿಕ್ಕಿಲ್ಲ. ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬಡವನಾಗಿದ್ದಾನ, ಶ್ರೀಮಂತನಾಗಿದ್ದಾನ, ತಿರ್ಕೊಂಡು ತಿಂತಾನ. ಇವೆಲ್ಲವೂ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೆ ಬರ್ದಂಗೆ ಆಗಿಲ್ಲ. 76 ವರ್ಷ ಆಗಿದ್ದರೂ ಸಹಿತ ಇನ್ನೂ ಎಷ್ಟೋ ಜನ ಚಕ್ಕಡಿಗಳಲ್ಲಿ ಅಡ್ಡಾಡ್ತಾರೆ, ಗೊಳೆ ಹೊಡಿತಾರೆ, ಅಲ್ಲಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಭಿಕ್ಷೆ ಎತ್ಕೊಂಡು ಹೋಗ್ತಾರೆ. ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮೋದಿ ಅವರು ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ, ವಿಶ್ವದ ಮಾನವರಾಗ್ತವೆ, ವಿಶ್ವಗುರು ಆಗ್ತಾನೆ ಅಂತ ಹೇಳಿದ್ದಾರೆ. ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನೇನು ಮಾಡ್ತವೆ ಎಲ್ಲದಕ್ಕೂ GST ಹಾಕ್ತಾರೆ. ಇವೆಲ್ಲವೂ ವಿಶ್ವಗುರುನ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಆದರೆ ಜನರಿಗೆ ಇವೆಲ್ಲ ಮನಸ್ಸಿನಾಗ ಬರಬೇಕು, ಯಾರ್ಯಾರು ಏನೇನು ಅಂತೇಳಿ. ಅದಕ್ಕೆ ಇವೆಲ್ಲವೂ ಕೂಡ ಪುಣ್ಯ ಸ್ನಾನ ಮಾಡೋದ್ರಿಂದ ನಾವು ಪುಣ್ಯ ಪಡಿತೀವಿ, ಅದು ಆಗ್ತವೆ, ಇದು ಆಗ್ತವೆ, ನಮ್ಮ ನಂಬಿಕೆನಪ್ಪ.
ದೇವ್ರು ಇದ್ದಾನಂದ್ರೆ ಇದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ನಾನು ದೇವರಿಗೆ ಮಂತ್ರಿಯಾಗಿದ್ದೆ. 36,500 ದೇವ್ರು ನಮ್ಮ ಹತ್ರ ಇದ್ದು. ಒಂದು ದಿವಸನೂ ನನಗೆ ಗೋಪುರ ಇಲ್ಲ, ನನಗೆ ಬರಲಿ ಇದರಲ್ಲಿದ್ದಾನೆ ಎಲ್ಲಿದ್ದಾನೆ, ನನಗೇನು ತೊಂದರೆ ಒಳಗದಾನೆ ಅಂತ ಯಾವ ದೇವರು ಒಂದು ದಿವಸ ನನಗೆ ಹೇಳಲಿಲ್ಲ. ನಮ್ಮ ನಂಬಿಕೆನಪ್ಪ, ನಂಬಿಕೆ ದೇವರು. ಅದಕ್ಕೆ ಅಲ್ಲಿ ದೇವರು ಇದ್ದಾನಂದ್ರೆ ಇದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ನಾನು ಅಂತೂ ಇಷ್ಟು ನೋಡಿದ್ದಾನೆಪ್ಪ. ಇನ್ನು ಹೆಚ್ಚಿನ ಉಳಿದಿದ್ದೇನಾರು ಇದ್ದರೆ ನೀವು ನೋಡ್ರಿ. ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗರಾಜಕ್ಕೆ ಅವರು ಹೋಗಬೇಕು, ಮೊದಲಿಂದನೂ ಹೋಗಬೇಕು ಅಂತ ಭಾಳ ದಿವಸದಿಂದ ನನಗೆ ಹೇಳ್ತಾ ಇದ್ದರು. ಅಲ್ಲಿ ಭಾಳ ಜನ ಇದೆ, ಸಿಕ್ಕಾಪಟ್ಟೆ 3-4 ಕಿಲೋಮೀಟ್ರ್ ನಡೆದು ಹೋಗಬೇಕು. ಅದರಿಂದ ಭಾಳ ತೊಂದರೆ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿದರು. ಈಗ ಕೆಲವು ಲೀಡ್ರುಗಳು ಹೋದ ಮೇಲೆ VIP ಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ಇದು ಸಿಗ್ತದೆ, ಪುಣ್ಯ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ. ನಮ್ಮ ಕಮಿಟಿಯಲ್ಲಿ BJPಯವರು ಹೋದಾರೆ, ಕಾಂಗ್ರೆಸ್ನವರು ಹೋದಾರೆ, JDSನವರು ಹೋದಾರೆ. ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳ್ತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ. ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ, ಯಾಕಂದರೆ ಈಗ ಭಾಳ ಗದ್ದಲ ಇರ್ತದೆ. ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು, ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ, ಇನ್ನು 146 ವರ್ಷಕ್ಕೆ ಒಂದು ಸಲ ಆಗಿದೆ, ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು. ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ಹೋಗೋಣ ಅಂತ ಹೇಳಿದ್ದೇವೆ. ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ. ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ 3 ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ, ಅದೇನು ಎಲ್ಲಿ ಹೋಗೋದಿಲ್ಲ. ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು. ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ. ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬಂದ ಮೇಲೆ ನಾನು ಎಲ್ಲರಿಗೂ ಕೂಡ ಈ ವಿಚಾರ ತಿಳಿಸ್ತೇನೆ. ಅದಕ್ಕೆ ಇಲ್ಲಿವರೆಗೂ ಒಂದು 8-10 ಜನ ಶಾಸಕರು ತಯಾರಾಗಿದ್ದಾರೆ. ಪಾಪ ಅವ್ರವ್ರ ಕೆಲಸ ಅವ್ರವ್ರ ಕಡೆ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತೇವೆ. ಇಲ್ಲದೇ ಇದ್ದರೆ ನೆಕ್ಸ್ಟ್ ಯಾರ್ದಾರು ಟೀಮ್ ಹೋಗ್ತದೆ, ಅವಾಗ ಹೋಗ್ತಾರೆ. ನಿಮ್ಮ ಅಧ್ಯಕ್ಷರ ಇದ್ರ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಏನಲ್ಲಿ ಜಳಕ ಮಾಡಿದ್ರೆ ಪಾಪ ಪರಿಹಾರ ಆಗಂಗಿಲ್ಲ. ನನಗೆ ಪಾಪ ಪುಣ್ಯದ ಬಗ್ಗೆ ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದಷ್ಟು ಗೊತ್ತಿದೆ. ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯನಾಗ್ತಾನೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟವನಾಗ್ತಾನೆ ಅಂತ ಅಷ್ಟು ಗೊತ್ತಿದೆ. ನದಿಗಳು ಹರಿತಾವೆ, ಒಂದು ಕಡೆ ಕೂಡ್ತಾವೆ, ಅವೆಲ್ಲವೂ ಸಮುದ್ರವನ್ನು ಸೇರ್ತಾವೆ. ಇದು ನಿಸರ್ಗವನ್ನು ತಡಿಲಿಕ್ಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಆದರೆ ನಮ್ಮ ನಂಬಿಕೆ ಏನಿದೆ, ಈ ನದಿಯಲ್ಲಿ ಗಂಗಾ ಸ್ನಾನಂ ತುಂಗಪಾನಂ ಅಂತ ಒಂದು ನಾಣ್ಣುಡಿ ಇದೆ. ಗಂಗಾದಲ್ಲಿ ಸ್ನಾನ ಮಾಡಬೇಕು, ತುಂಗಾ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಿಂದಿನ ಪುಣ್ಯಕಥೆಗಳು ಎಲ್ಲವೂ ಕೂಡ ಏನೋ ಹೇಳಿದ್ದನ್ನು ನಾವು ನಂಬ್ತೀವಿ. ಆ ನಂಬಿಕೆಯ ದೃಷ್ಟಿಯಲ್ಲಿ 146 ವರ್ಷಕ್ಕೆ ಇದು ಒಂದು ಪ್ರಯಾಗ ರಾಜ್ಯದಲ್ಲಿ ಸಂಗಮದಲ್ಲಿ ಮುಳುಗಿದರೆ ಪುಣ್ಯ ಬರ್ತತಿ ಅಂತ ಹೇಳ್ತಾರೆ. ಪುಣ್ಯ ಬರ್ತತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಅದನ್ನು ಪುಣ್ಯನೂ ನೋಡಿಲ್ಲ, ಪಾಪನೂ ನೋಡಿಲ್ಲ. ಆದರೆ ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆಯ ಆಧಾರಗಳನ್ನು ಇಟ್ಕೊಂಡಂಥ ಜನ, ಅದಕ್ಕೆ ಎಲ್ಲವೂ ನಮ್ಮ ಹತ್ರನೇ ಇದೆ. ಅವ್ರು ಹೇಳಿದ್ದಾರೆ, ದೇಹವೇ ದೇಗಲ, ಕಾಲೇ ಕಂಬ, ನಿನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಹತ್ರನೇ ಇದೆಯಪ್ಪ. ಅಲ್ಯಾಕೆ ಹುಡುಕಕ್ಕೆ ಹೊಂಟಿದೆ? ನಿನ್ನ ತಂದೆ ತಾಯಿನ ದೇವರು, ಅದನ್ನು ಪೂಜೆ ಮಾಡು. ಕಲ್ಲು ಮಣ್ಣುಗಳ ದೇವರು ದೇವರಲ್ಲ ಅಂತ ಹೇಳಿದ್ದಾರೆ ಬಸವಣ್ಣ. ಆದರೆ ಅದು ಎಷ್ಟು ಜನ ಬಸವಣ್ಣನ ನಾವು ಇಲ್ಲಿ ತನಕ ನಂಬಿಕೆಯಿಂದ ಮಾತಾಡಿದ್ದೇವೆ. ಬಸವಣ್ಣನ ವಚನ ಹೇಳ್ಯಾರ ಎಲ್ಲರೂ, ಯಾರು ಬಸವಣ್ಣನ ವಚನದಂತೆ ನಡ್ಕೊಂಡಿಲ್ಲ. ಬಸವಣ್ಣನ ವಚನದಂತೆ ನಡ್ಕೊಂಡಿದ್ರೆ ಈ ದೇಶ ಇವತ್ತು ಹಿಂಗೆ ಇರ್ತಿರಲಿಲ್ಲ. ಇವತ್ತು ಇನ್ನೂ ಹರಿಜನರಿಗೆ ಅಸ್ಪೃಶ್ಯತೆ, ದೇವಸ್ಥಾನಗಳಿಗೆ ಒಳಗೆ ಹೋಗ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗ ಮಾತ್ರ ಸಮಾನತೆ ಬರ್ತದೆ. ಇನ್ನೂ ಭಾಳ ಜನಕ್ಕೆ ಸಮಾನತೆಯನ್ನು ಇನ್ನೂ ಸಿಕ್ಕಿಲ್ಲ. ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬಡವನಾಗಿದ್ದಾನ, ಶ್ರೀಮಂತನಾಗಿದ್ದಾನ, ತಿರ್ಕೊಂಡು ತಿಂತಾನ. ಇವೆಲ್ಲವೂ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೆ ಬರೆದಂಗೆ ಆಗಿಲ್ಲ. 76 ವರ್ಷ ಆಗಿದ್ದರೂ ಸಹಿತ ಇನ್ನೂ ಎಷ್ಟೋ ಜನ ಚಕ್ಕಡಿಗಳಲ್ಲಿ ಅಡ್ಡಾಡ್ತಾರೆ, ಗೊಳೆ ಹೊಡಿತಾರೆ, ಅಲ್ಲಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಭಿಕ್ಷೆ ಎತ್ಕೊಂಡು ಹೋಗ್ತಾರೆ. ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮೋದಿ ಅವರು ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ, ವಿಶ್ವದ ಮಾನವರಾಗ್ತವೆ, ಎಂಥದ್ದು
ವಿಶ್ವಗುರು ಆಗ್ತಾನೆ ಅಂತ ಹೇಳಿದಾರೆ. ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನೇನು ಮಾಡ್ತಾವೆ ಎಲ್ಲದಕ್ಕೂ GST ಹಾಕ್ತಾರೆ. ಇವೆಲ್ಲವೂ ವಿಶ್ವಗುರುನ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಆದರೆ ಜನರಿಗೆ ಇವೆಲ್ಲ ಮನಸ್ಸಿನಾಗ ಬರಬೇಕು, ಯಾರ್ಯಾರು ಏನೇನು ಅಂತೇಳಿ. ಅದಕ್ಕೆ ಇವೆಲ್ಲವೂ ಕೂಡ ಪುಣ್ಯ ಸ್ನಾನ ಮಾಡೋದ್ರಿಂದ ಧರ್ಮ ನಾವು ಪುಣ್ಯ ಪಡಿತೀವಿ, ಅದು ಆಗ್ತವೆ ಇದು ಆಗ್ತವೆ, ನಮ್ಮ ನಂಬಿಕೆನಪ್ಪ. ದೇವ್ರು ಇದ್ದಾನಂದ್ರೆ ಇದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ನಾನು ದೇವರಿಗೆ ಮಂತ್ರಿಯಾಗಿದ್ದೆ. 36,500 ದೇವ್ರು ನಮ್ಮ ಹತ್ರ ಇದ್ದು. ಒಂದು ದಿವಸನೂ ನನಗೆ ಗೋಪುರ ಇಲ್ಲ, ನನಗೆ ಬಟ್ ಇದರಲ್ಲಿ ಅದಾನೆ ಎಲ್ಲಿದ್ದಾನೆ, ನನಗೇನು ತೊಂದರೆ ಒಳಗದಾನೆ ಅಂತ ಯಾವ ದೇವರು ಒಂದು ದಿವಸ ನನಗೆ ಹೇಳಲಿಲ್ಲ. ನಮ್ಮ ನಂಬಿಕೆನಪ್ಪ, ನಂಬಿಕೆ ದೇವರು. ಅದಕ್ಕೆ ಅಲ್ಲಿ ದೇವರು ಇದ್ದಾನಂದ್ರೆ ಇದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ನಾನು ಅಂತೂ ಇಷ್ಟು ನೋಡಿದ್ದಾನಪ್ಪ. ಇನ್ನು ಹೆಚ್ಚಿನ ಉಳಿದಿದ್ದು ಏನಾರು ಇದ್ದರೆ ನೀವು ನೋಡಿರಿ.